ಸ್ನೇಹಿತರೆ ನಮಸ್ಕಾರ. ರಾಜ್ಯ ವಿಜ್ಞಾನ ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ 4 ಜನ 3 ಜನ ಪದಾಧಿಕಾರಿಗಳು PEC ಮೆಂಬರ್ ಮಾಡಿದಂಥ ಒಂದು ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು ವಿಷಯದ ಬಗ್ಗೆ ಆಗಲೇ ಮಾತನಾಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನದು ಅಂತಂದರೆ 39,97,000 ರೂಪಾಯಿ ಈ ವಿಜ್ಞಾನ ಪರಿಷತ್ಗೆ ಸರಿಯಾದ ರೀತಿಯಲ್ಲಿ ಬಂದಿದೆ, ಅವರೆಲ್ಲರೂ ಕರೆಕ್ಟ್ ಆಗಿದ್ದಾರೆ ಮೆಂಬರ್ಸು, ಅವ್ರನ್ನ ಇಟ್ಕೊಂಡೇ ಎಲೆಕ್ಷನ್ ಮಾಡಿ ಅಂತ ಇವರು ಕೇಳ್ಕೊಂಡಿದ್ದಾರೆ. ನಾನೀಗಾಗಲೇ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ವಿಜ್ಞಾನ ಪರಿಷತ್ತಿಗೆ ಮೆಂಬರ್ ಆಗಿ ವೋಟಿಂಗ್ ರೈಟ್ ಬರಬೇಕಾದ್ರೆ 1 ವರ್ಷ ಮುಂಚೆ ಮೆಂಬರ್ ಆಗಬೇಕು. ಹಿಂದೆ 2021 ಡಿಸೆಂಬರ್ 28ಕ್ಕೆ ಯಾರ್ಯಾರೆಲ್ಲ ಮೆಂಬರ್ ಆಗ್ತಾರೋ ಅವ್ರಿಗೆ 2022 ಜನವರಿನಲ್ಲಿ ಈ ಪ್ರಕ್ರಿಯೆ, 2022 ಡಿಸೆಂಬರ್ನಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿ 2023 ಫೆಬ್ರವರಿಗೆ ಚುನಾವಣೆ ನಡೆಯುವಂಥದ್ದು ಸರಿಯಾದ ಒಂದು ಮಾರ್ಗ. ಅದೇ ರೀತಿ 2021 ಡಿಸೆಂಬರ್ 28 ತನಕ ಅನೇಕ ಮೆಂಬರ್ಶಿಪ್ ಮಾಡಿ ತಂದು ಹಾಕಿದರೆ ಈ ಗಿರೀಶ್ ಕಡ್ಲೇವಾಡ, ಈ ಕೃಷ್ಣೇಗೌಡ ಇವರೆಲ್ಲ ಯಾರಿದ್ದಾರೆ ಇವರು ಸುಮ್ಮನೆ ಇದ್ದರು. ಅವ್ರು ಏನು ಮಾಡಿದರು, 2022 ಫೆಬ್ರವರಿ 25ಕ್ಕೆ ತಂದು ಒಂದು 2200 ಚಿಲ್ಲರೆ ಮೆಂಬರ್ಶಿಪ್ಪು ತಂದಿಟ್ಟರು. ದುಡ್ಡನ್ನು ತಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಹಾಕ್ಬಿಟ್ರು ಡೈರೆಕ್ಟಾಗಿ. ಯಾರಿಗೂ ಈ ವಿಷಯವನ್ನು ಹೇಳಲಿಲ್ಲ. ಈ ಹೇಳಿಕೆಯಲ್ಲಿ ಪತ್ರಿಕಾಗೋಷ್ಠಿ ಹೇಳ್ಕೊಂಡಿದ್ದಾರೆ, ಆಂದೋಲನದ ಮೂಲಕ ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ವಿ. ಆಂದೋಲನ ಅಂದರೆ ಏನು ಸ್ವಾಮಿ? ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ, ಕರಪತ್ರ ಹೊಡಿಸಿದ್ರಾ, ಮೀಟಿಂಗ್ಗಳು ಮಾಡಿದ್ರಾ, EC ಮೀಟಿಂಗ್ಗಳು ತೀರ್ಮಾನ ಮಾಡಿದ್ರ ಆಂದೋಲನ ಮಾಡೋಣ ಅಂತ. ಮೋರ್ ಓವರ್ 2021 ಡಿಸೆಂಬರ್ 28 ತನಕ ಎಲ್ಲರೂ ಮಾಡಿದ್ರು, ಆಗ ನೀವು ಮಾಡಬೇಕಾಗಿತ್ತು. 3 ತಿಂಗಳು ಆದಮೇಲೆ ತಂದು ಹಾಕಿದ್ದೀರಲ್ಲ, ಯಾವ ಲೆಕ್ಕಾಚಾರದಲ್ಲಿ ಹಾಕಿದ್ದಾರೆ ಇವರು ಅಂದರೆ, ಈ ಚುನಾವಣೆಯನ್ನು ಮುಂದೂಡಲಿಕ್ಕೆ ಬೈಲಾದಲ್ಲಿ ಒಂದು 3 ತಿಂಗಳು ಮುಂದೂಡೋಕ್ಕೆ ಅವಕಾಶ ಇದೆ. ಅದನ್ನು ಓದ್ಕೊಂಡ್ರು. ಒಬ್ಬ ಅಧ್ಯಕ್ಷ ಆದನು, ಕಾರ್ಯದರ್ಶಿ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಡೆಮೋಕ್ರೆಟಿಕ್ ಆಗಿ ನಡ್ಕೋಬೇಕು ಅಂದರೆ ಎಲ್ಲರಿಗೂ ವಿಷಯ ತಿಳಿಸ್ಬೇಕು. 3 ತಿಂಗಳು ಮುಂದೂಡೋದಾದರೆ ಅವಾಗಲೇ ಹೇಳಬೇಕು, ಡಿಸೆಂಬರ್ನಲ್ಲೇ ಮುಂದೂಡೋಣ, ಇನ್ನು ಫೆಬ್ರವರಿ 25 ತನಕ ಮೆಂಬರ್ಶಿಪ್ ಮಾಡೋರು ಮಾಡಿ ಅಂತ ಯಾರಿಗಾರು ಹೇಳಬೇಕು. ಯಾರಿಗೂ ಈ ವಿಷಯವನ್ನು ಇವರು ಬಾಯಿ ಬಿಟ್ಟಿಲ್ಲ. 2022 ಫೆಬ್ರವರಿ 25ನೇ ತಾರೀಕು ಈ 39,97,000 ಸಂಜೆ 4 ಗಂಟೆಗೆ ಬ್ಯಾಂಕ್ ಇನ್ನೇನು ಕ್ಲೋಸ್ ಆಗಬೇಕು ಆಗ ತೊಗೊಂಡೋಗಿ ಹಾಕಿದ್ದಾರೆ. ಆ ಚಲನ್ನಲ್ಲಿ ಏನಿದೆ? ಚಲನ್ನಲ್ಲಿ ಡೆಪಾಸಿಟರ್ ನೇಮು ಇಲ್ಲ ಗಿರೀಶ್ ಕಡ್ಲೇವಾಡ ಹೆಸರು ಬರ್ಕೋಬೇಕಿಲ್ಲ ಕೃಷ್ಣವಾಡ ಬರ್ಕೋಬೇಕು, ಇಲ್ಲ KRP ಅಂತ ಬರೆದ್ರು. ಮೊಬೈಲ್ ನಂಬರ್ ಯಾರ್ದು ಬರೆದ್ರು? ಗಿರೀಶ್ ಕಡ್ಲೇವಾಡದಿದೆ. ಸಿಗ್ನೇಚರ್ ಯಾರ್ದು? ಸುಮ್ಮನೆ ಹಿಂಗೆ ಅಂದರು, ಯಾರ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಯಾವ ದಾಖಲೆ ಕೊಟ್ಟಿಲ್ಲ. ಬ್ಯಾಂಕ್ನವ್ರು ಏನು ಅಂದ್ಕೊಂಡ್ರು, ಇದೇನೋ ಕರಾವಿಪ್ಪ ಆಫೀಸಿಂದ ಬಂದಿದೆ ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಮತ್ತು ಇವ್ರು ಏನು ಹೇಳಿದ್ದಾರೆ ಅಂದರೆ, ಈ ಹಣವನ್ನೆಲ್ಲ ಅವತ್ತು ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ಪ್ರೋಗ್ರಾಮ್ ಇತ್ತು, ಇಡೀ ರಾಜ್ಯದಿಂದ ಶಿಕ್ಷಕರು, ಪೋಷಕರು, ಮಕ್ಕಳು ಎಲ್ಲ ಬಂದರು, ಎಲ್ಲ ಕೊಟ್ಟರು. ಸರಿ, ಕೊಡಲಿ. ಯಾರಿಗೆ ಕೊಡಬೇಕು ಸ್ವಾಮಿ? ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯುವಾಗ ನಮ್ಮ 8 ಜನ ಸಿಬ್ಬಂದಿ ಇದ್ದರು. ನಾನು ಖಜಾಂಚಿ ಇದ್ದೆ, ಸೆಕ್ರೆಟ್ರಿ, ಇಷ್ಟೆಲ್ಲ ಅವರೆಲ್ಲ ನಮ್ಮ ಹತ್ರನೇ TA ತೊಗೊಂಡಿದ್ದಾರೆ, ನಮ್ಮ ಹತ್ರನೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 3 ಗಂಟೆ ತನಕ ಕಾರ್ಯಕ್ರಮ ನಡೆದಿದೆ. ಯಾರೂ ನಮ್ಮ ಸಿಬ್ಬಂದಿ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡಲು ಒಂದು ಅಪ್ಲಿಕೇಶನ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಈ ವಿಷಯ ನಮಗೆ ಮಾರ್ಚ್ 1ನೇ ತಾರೀಕು ಗೊತ್ತಾದಾಗ ಆಮೇಲೆ ಹೇಳ್ತಾರೆ, ಮತ್ತೆ ಈ ಅಪ್ಲಿಕೇಶನನ್ನು ಸ್ವೀಕರಿಸಿದ ರಾಜಶೇಖರ್ ಪಾಟೀಲ್ ಅನ್ನೋ ಸಿಬ್ಬಂದಿ ಕೂಡ, ಸರ್ ನನಗೆ ಗೊತ್ತಿಲ್ಲ, ಯಾರೋ ನನ್ನ ಸಂಜೆ 5 ಗಂಟೆಗೆ ಇವನ್ನೆಲ್ಲ ತಂದಿಟ್ಟು ಹೋದ್ರು. ದುಡ್ಡು ಯಾಕೆ ಹಾಕಿದ್ರಿ ನೀವು? ಇಲ್ಲಿ ಇವ್ರು ಹೇಳಿದ್ದಾರೆ ಸುಳ್ಳು. ಒಬ್ಬ ಶಿಕ್ಷಕರಾಗಿ, ಇವರೆಲ್ಲ ಶಿಕ್ಷಕರುಗಳು, ಮಕ್ಕಳಿಗೆ ವಿದ್ಯೆ ಕಲಿಸೋರು, ಇಷ್ಟೊಂದು ಸುಳ್ಳು ಹೇಳೋದ? ನಮ್ಮ ಸಿಬ್ಬಂದಿಯೇ ಬಂದು ದುಡ್ಡನ್ನು ಡೆಪಾಸಿಟ್ ಮಾಡಿದ್ರು ಅಂತ ಹಾಕಿದ್ದಾರೆ. ಯಾವ ಸಿಬ್ಬಂದಿ ಬಂದಿದ್ರು? ಸಿಬ್ಬಂದಿ ಇದ್ದಾರೆ, ಹಣಕಾಸು ವಿಭಾಗ ಇದೆ, 2 ಸಿಬ್ಬಂದಿ ಇದ್ರು ಹಣಕಾಸು ಶಾಖೆಯಲ್ಲಿ. ಇದು ನಿಯಮಾನುಸಾರ ಬರಬೇಕು ಅಂದರೆ ಈ ಹಣವನ್ನು ಕೊಡಬೇಕು ಹಣಕಾಸು ವಿಭಾಗಕ್ಕೆ. ಅವರು ಅದನ್ನು ಕ್ಯಾಶ್ ಬುಕ್ಕಿಗೆ ತಗೋಬೇಕು, ರಸೀದಿ ಹರಿಬೇಕು, ಡಿನಾಮಿನೇಷನ್ ಹಾಕಬೇಕು, ಆಮೇಲೆ ಬ್ಯಾಂಕಿಗೆ ಕಟ್ಟಬೇಕು. ಯಾಕೆ ನೀವು 4 ಗಂಟೆ ತನಕ 25ನೇ ತಾರೀಕು 4 ಗಂಟೆಗೆ ಡೆಪಾಸಿಟ್ ಮಾಡೋಕ್ಕೆ ಯಾಕೆ ಹೋಗಿದ್ರಿ? ಮುಂಚೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಬೆಳಿಗ್ಗೆ ಕೊಟ್ಟರೆ ನಮ್ಮ ಸಿಬ್ಬಂದಿ ಏನಾದ್ರು ಕಳ್ರಾ? ಏನಾದ್ರು ನೀವು ದುಡ್ಡು ಕೊಟ್ಟಿದ್ದಕ್ಕೆ ಹೊತ್ಕೊಂಡು ಊರು ಬಿಟ್ಟು ಹೋಗ್ಬಿಡ್ತಿದ್ರಾ? ಇಂಥದ್ದು ಎಷ್ಟೋ ಕೋಟಿ ರೂಪಾಯಿಗಳನ್ನ ಅವರೆಲ್ಲ ಇಂದ ವ್ಯವಹಾರ ನಡೆಸಿದ್ದಾರೆ ಕಾರ್ಯಕ್ರಮಗಳಿಗೆ. ಅವರೆಲ್ಲ ನೋಡೋಗ್ಬಿಡ್ತಿರು ದುಡ್ಡು ತಗೊಂಡು. ಅಧ್ಯಕ್ಷನ ಕೆಲಸ ಏನು? ಇದ್ರ ಬಗ್ಗೆ ಟ್ರಾನ್ಸ್ಪರೆಂಟಾಗಿ ನಡ್ಕೋಬೇಕಾಗಿತ್ತು. ನೀವು ಅಧ್ಯಕ್ಷ ಹೋಗ್ಬಿಟ್ಟು ನಾನು ದುಡ್ಡು ಹಾಕ್ಬಿಟ್ಟೆ, ಬೇರೆಯವ್ರು ಕೊಟ್ಟರೆ ಅದು ಕಷ್ಟ ಆಗ್ಬಿಡ್ತಿತ್ತು ಅಂತ ಅಂದ್ಬಿಟ್ಟು. ಇದರ ಅರ್ಥ ಏನು ಅಂದರೆ, ವಿಜ್ಞಾನ ಪರಿಷತ್ತನ್ನು ಕ್ಯಾಪ್ಚರ್ ಮಾಡಬೇಕಾಗಿರುವಂಥ ಮಾಡುವ ಉದ್ದೇಶದಿಂದ ನೀವುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಆ ಅಪ್ಲಿಕೇಶನ್ಸ್, ಇಡೀ 18 ಜಿಲ್ಲೆ ಅಪ್ಲಿಕೇಶನ್ಸು, ನಿಮ್ಮ ಜಿಲ್ಲೆದಲ್ಲ, ನಿಮ್ಮ ಡಿವಿಷನ್ದು ಅಲ್ಲ, ಎಲ್ಲನೂ ತಂದು ಅವತ್ತು ಇಲ್ಲಿ ಇಟ್ಟುಬಿಟ್ಟು ಏನು ಅಂದ್ಕೊಂಡಿದ್ದಾರೆ, ನಮಗೆ ಗೊತ್ತಾದ ಪ್ರಕಾರ
ಇಷ್ಟು ಅಪ್ಲಿಕೇಶನ್ ಹಾಕಿದ್ದೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ, ನೀನೇ ಅಧ್ಯಕ್ಷ, ನಾನೇ ಸೆಕ್ರೆಟರಿ, ನೀನೇ ಖಜಾಂಚಿ ಅಂತೆಲ್ಲ ಪೋಸ್ಟ್ಗಳು ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರು. ವಿಜ್ಞಾನ ಪರಿಷತ್ತಿನ ಚಟುವಟಿಕೆಗಳನ್ನ ಮಾಡೋದಕ್ಕೆ ಯಾವ ಶ್ರಮ ಹಾಕಿಲ್ಲ, ಇವರ ಅವಧಿನಲ್ಲಿ ವಿಶೇಷವಾದ ಶ್ರಮ ಹಾಕಿಲ್ಲ, ವಿಶೇಷವಾದ ಯೋಜನೆಯನ್ನು ಮಾಡಿಲ್ಲ. ಆದರೆ ಅಧಿಕಾರ ಹಿಡಿಬೇಕು. ಅಧಿಕಾರ ಹಿಡಿದ ಮೇಲೆ ನೆಕ್ಸ್ಟ್ ಏನು ಅಂದರೆ ಇವ್ರು ಶಾಲೆಗೆ ಹೋಗಿ ಪಾಠ ಮಾಡ್ಕೊಂಡು ಕೂತ್ಕೊತಾರೆ. ಗಿರೀಶ್ ಕಡ್ಲೆವಾಡು ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಅಂಕಲಗಿ ಅನ್ನೋ ಒಂದು ಶಾಲೆಯ ಹೆಡ್ಮಾಸ್ಟ್ರು, ಹೈಸ್ಕೂಲ್ ಹೆಡ್ಮಾಸ್ಟ್ರು. ಅವ್ರು ನೆನ್ನೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಯಾರು ಪರ್ಮಿಷನ್ ಕೊಟ್ಟರು ನಮಗೆ ಗೊತ್ತಿಲ್ಲ. ಪರ್ಮಿಷನ್ ತೊಗೊಂಡು ಬಂದರು, ಆಗಿನೇ ಬಂದರು. ಯಾಕೆಂದರೆ ಶುಕ್ರವಾರ SSLC ಎಕ್ಸಾಮಿನೇಷನ್ ಇದೆ. ಆದರೂ ಆ ಮಕ್ಕಳ ಶಿಕ್ಷಣಕ್ಕಿಂತ ಇವರು ಅಧಿಕಾರವನ್ನು ಹಿಡಿಬೇಕು. ಆಯಿತು, ಅಧಿಕಾರ ಹಿಡಿದ್ಬಿಟ್ಟು ಏನು ಕೆಲಸ ಮಾಡಿದ್ರಿ ಈ 12 ವರ್ಷದಲ್ಲಿ 14 ವರ್ಷದಲ್ಲಿ? ಸರಿಯಾಗಿ ಬಿಲ್ಲು ವೋಚರ್ ಕಲೆಕ್ಟ್ ಮಾಡಲಿಲ್ಲ, ಕಾರ್ಯಕ್ರಮದ ಕ್ವಾಲಿಟಿ ಇಲ್ಲ. ಅದ್ರ ಬಗ್ಗೆ ಮತ್ತೆ ನಾನು ಪ್ರಸ್ತಾಪ ಮಾಡ್ತೀನಿ. ಹೀಗಾಗಿ ಇವ್ರು ಏನು ಹೇಳ್ತಾ ಇದ್ದಾರೆ, 39,97,000 ರೂಪಾಯಿ ಜನಗಳೆಲ್ಲ ಕೊಟ್ಬಿಟ್ರು, ಅದನ್ನು ಸಿಬ್ಬಂದಿ ಕೊಟ್ಟರೆ ಅಷ್ಟೊಂದು ಮೊತ್ತ ಕೊಡೋಕ್ಕಾಗ್ತಿರಲಿಲ್ಲ. ಸಂಜೆ ಹೋದ್ವಿ, 4-5 ಚಲನ್ ತುಂಬೋದು ಬೇಡ ಅಂತ ಒಂದೇ ಚಲನ್ ತುಂಬ ಹಾಕಿದ್ರಿ. ಇದನ್ನೆಲ್ಲ ಕರೆಕ್ಟಾಗಿ ಸರ್ಕಾರ, ಇದು ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಇದೆ, ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು. ಈ ಕಡ್ಲೆವಾಡ ಅಂತವ್ರನ್ನ, ಕೃಷ್ಣೇಗೌಡ ಅಂತವ್ರನ್ನ ಕೂರಿಸ್ಕೊಂಡು ಸರಿಯಾದ ತನಿಖೆ ಮಾಡಬೇಕು. ಎಷ್ಟು ಅಪ್ಲಿಕೇಶನ್ ಬಂತು, ಹೆಂಗೆ ಬಂತು ಇವ್ರಿಗೆಲ್ಲ? ಅವತ್ತು ಸಂಜೆ 1 ಗಂಟೆ EC ಮೀಟಿಂಗ್ ಆಗಿದೆ. ಈ ಅಪ್ಲಿಕೇಶನ್ನೆಲ್ಲನೂ ಅಲ್ಲೇ ರಿವ್ಯೂ ಮಾಡಿ ಅಲ್ಲೇ ಓಕೆ ಮಾಡಿಬಿಟ್ರಂತೆ. ಒಂದೇ ಲೈನಲ್ಲಿ ಬರ್ಕೊಡ್ತಾರೆ, ಇಲ್ಲಿಯ ತನಕ ಬಂದಿರೋ ಅಪ್ಲಿಕೇಶನ್ ಸಭೆ ಅಂಗೀಕರಿಸಿತ್ತು ಅಂತ. ಅದು ಸುಳ್ಳು ಬರ್ಕೊಂಡಿದ್ದಾರೆ. ಯಾಕೆಂದರೆ ಇವರು ಮೀಟಿಂಗ್ ಮಿನಿಟ್ಸ್ ಬುಕ್ಕೇ ಇಟ್ಟಿಲ್ಲ. ಬುಕ್ಕಲ್ಲಿ ಬರೆದಿರ್ತಾನೆ, ನಾವು ಓದಿ ಸೈನ್ ಮಾಡೋದು, ಬುಕ್ ಇಡೋದಿಲ್ಲ. ಇಡೀ ಅಂತ ಗಲಾಟೆ ಮಾಡಿದ್ರೆ ನಾವು ಇಡೋದಿಲ್ಲ ಅಂತಾರೆ ಮೆಜಾರಿಟಿ ಇಟ್ಕೊಂಡು. ತಮಗೆ ಬೇಕಾದ ಹಾಗೆ ಸಭೆ ಕಳೆದ 1 ತಿಂಗಳಾದ್ಮೇಲೆ ಏನೇನೆಲ್ಲ ಸೇರಿಸ್ಬೇಕು ಅದೆಲ್ಲ ಸೇರಿಸ್ಕೊಂಡು ಎಲ್ಲರಿಗೂ ಕಳಿಸ್ತಾರೆ. ಇಂತಹ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ವಿಜ್ಞಾನ ಪರಿಷತ್ತನ್ನು ಇವರು ನಡೆಸಿದ್ರಿಂದ ಇವತ್ತು ಸಂಸ್ಥೆ ಈ ಸ್ಥಿತಿ ಬಂದಿದೆ. ಹಾಗಾಗಿ ಯಾರು ಮೂಲ ಈ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದಕ್ಕೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದ್ರು ಅಂಥ ಒಂದು ಆಶಯವನ್ನು ಇಟ್ಕೊಂಡು ಯಾರನ್ನಾದರೂ ಸರ್ಕಾರ ಜವಾಬ್ದಾರಿಯನ್ನು ಕೊಟ್ಟರೆ ಅದು ನಡೆಯುತ್ತೆ. ಇಲ್ಲ ಅಂತ ಹೇಳಿದರೆ ಈಗ ವಿಜ್ಞಾನ ಚಟುವಟಿಕೆಗಳು ನಿಂತೋಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಪತ್ರಿಕಾಗೋಷ್ಠಿನಲ್ಲಿ. ಯಾಕೆ ನಿಂತಿದೆ? ಅನೇಕ ಸಂಸ್ಥೆಗಳು ಉಟ್ಕೊಂಡಿದ್ದಾರೆ, ಬೇಕಾದಷ್ಟು ಕೆಲಸ ನಡೆಸ್ತಾ ಇದೆ. ಕರ್ನಾಟಕ ಸರ್ಕಾರದಲ್ಲೇ KCST ಇದೆ, KSTA ಇದೆ, ಬೇಕಾದ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ವಿಜ್ಞಾನ ಪರಿಷತ್ತು ಕೂಡ ತನ್ನ ಕೆಲಸವನ್ನು ಮಾಡ್ತಿತ್ತು. ಆದರೆ ಸರ್ಕಾರದ ಅನುದಾನದ ಮೇಲೆ ಅಲ್ಲಿ ದುಡ್ಡು ಬಂದರೆ ಇವರೇನೋ ಪ್ರೋಗ್ರಾಮ್ ಮಾಡೋದು, ಇಲ್ಲ ಅಂದರೆ ಸುಮ್ಮನಿರೋದು. ಈ ಆಟಿಟ್ಯೂಡಿಂದ ಇವತ್ತು ಸಂಸ್ಥೆ ಈ ಸ್ಥಿತಿ ಬಂದಿದೆ. ಸರ್ಕಾರ ಇವರು ಮಾಡಿರೋಂಥ ಎಲ್ಲ ಕೆಲಸಗಳ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು. ಇವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.